ವೀಕ್ಷಕರೇ, ಶರಣು ಶರಣಾರ್ಥಿ. ದಾಸೋಹ ಟಿ ವಿ ಸಂವಾದಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮೊಂದಿಗೆ ರಾಯಚೂರು ಭಾಗದ ಹಿರಿಯ ಪತ್ರಕರ್ತರು ಮತ್ತು ಬಸವ ತತ್ವ ಚಿಂತಕರು ಆದಂಥ ಬಸವರಾಜ ಸ್ವಾಮಿಯವರಿದ್ದಾರೆ. ಅವರೊಂದಿಗೆ ಇವತ್ತು ನಾವು ಸಂವಾದವನ್ನು ನಡೆಸಲಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಬಸವರಾಜ ಸ್ವಾಮಿಯವ್ರನ್ನ ನಮ್ಮ ಟಿ ವಿಗೆ ಸ್ವಾಗತವನ್ನು ಮಾಡ್ತಿದ್ದೇನೆ. ಸ್ವಾಮೀಜಿಯವರೇ, ಶರಣು ಶರಣಾರ್ಥಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಬಸವರಾಜ ಸ್ವಾಮಿಯವರು ಕರ್ನಾಟಕದ ಕಂಡಂಥ ಹೆಸರಾಂತ ಮತ್ತು ಹಿರಿಯ ಪತ್ರಕರ್ತರು ಮಾತ್ರ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಎನ್ನುವಂತಹ ಒಂದು ಸಾಹಿತ್ಯಿಕ ಸಂಘಟನೆಯನ್ನು ಮಾಡಿಕೊಂಡು ಅನೇಕ ಸಾಹಿತ್ಯಿಕ ಕಾರ್ಯಾಗಾರಗಳು, ಸಂವಾದಗಳು, ವಿಚಾರಗೋಷ್ಠಿಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದರ ಜೊತೆಗೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಕೃಷಿ ಅಸಾಮಾನ್ಯವಾದುದು ಮತ್ತು ಅಷ್ಟೇ ರಚನಾತ್ಮಕವಾದುದು. ಬೆಳಕಿನ ಬಳ್ಳಿ, ಬಯಲು ಬೀಜಗಳು, ರೂಹಿಲ್ಲದ ಚೆಲುವೆ, ಸಿದ್ದರಾಮ ಶಿವಯೋಗಿಗಳ ವಚನಾನುಭವ ಭಾಗ 1 ಮತ್ತು ಭಾಗ 2 ಎನ್ನುವಂತಹ 2 ಗ್ರಂಥಗಳನ್ನು ತಂದಿದ್ದಾರೆ. ಜ್ಞಾನ ಭಂಡಾರಿ ಬಸವಣ್ಣ ಎನ್ನುವಂತಹ ಬೃಹತ್ ಗ್ರಂಥ ಕೂಡ ಇವತ್ತು ನಾಡಿನ ಓದುಗರ ಕೈಯಲ್ಲಿದೆ. ಅದೇ ರೀತಿಯಾಗಿ ಬಸವಗೀತ ಎನ್ನುವಂತಹ 9 ಸಂಪುಟಗಳನ್ನು ಒಟ್ಟಾಗಿಸಿ ಈ ನಾಡಿನ ಬಸವ ತತ್ವ ಚಿಂತಕರ ಕೈಗಿಟ್ಟಿದ್ದಾರೆ. ಇಂತಹ ಒಬ್ಬ ಅನನ್ಯ ಬರಹಗಾರರ ಜೊತೆ ಇವತ್ತು ಸಂವಾದವನ್ನು ಏರ್ಪಡಿಸಿದ್ದೇವೆ. ಹೀಗಾಗಿ ನಾನು ಬಸವರಾಜ ಸ್ವಾಮಿಯವರಲ್ಲಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋದೇನು ಅಂದರೆ, ವಚನ ಅಂದರೆ ಏನು, 12ನೇ ಶತಮಾನದ ಬಸವಾದಿ ಶರಣರು ಆ ಚಳುವಳಿಯ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಮುನ್ನೋಟವೇನು ಎಂಬುದರ ಕುರಿತು ಇವತ್ತು ಅವರು ವಿಶದವಾಗಿ ನಮ್ಮ ಮುಂದೆ ವಿಚಾರಗಳನ್ನು ಮಂಡಿಸಲಿದ್ದಾರೆ. ವಚನ ಅಂದರೆ ಮಾತು ಅದು ಮನುಷ್ಯನ ಸಂಪತ್ತು. ಅಂದರೆ ಮಾತೇ ದೇಹಕ್ಕೆ ತೊಂದರೆ ಕೊಡ್ತದ, ಮಾತೇ ದೇಹನ ಅರಳಿಸ್ತದೆ. ಶರಣರು ಮಾತಿಗೆ ವಚನ ಅಂತೇಳಿ ಹೆಸರಿಟ್ಟರು. ಆ ವಚನ ದೇಹಕ್ಕೆ ತೊಂದರೆನೂ ಕೊಡೋದಿಲ್ಲ ಮತ್ತು ದೇಹನ ಕೆರಳಿಸೋದೂ ಇಲ್ಲ. ಸಂಪೂರ್ಣ ಅರಿವಿನಿಂದ ಆಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಚನ ಅಂತ ಕರೆದ್ರು. ಉದಾಹರಣೆಗೆ, ನಾವು ಬೆಳಗಿನಿಂದ ರಾತ್ರಿ ಮಲಗುವವರೆಗೂ ಮಾತಾಡ್ತೀವಿ. ಆ ಮಾತು ಆಡಿದವನಿಗೂ ಗಾಯ ಮಾಡ್ತದೆ, ಕೇಳಿದವನಿಗೂ ಗಾಯ ಮಾಡ್ತದೆ. ಗಾಯ ಮಾಡಲಾರ್ದಂತೆ ಕೇಳೋದು ಹೇಗೆ, ಗಾಯ ಮಾಡಲಾರ್ದಂತೆ ಮಾತಾಡೋದು ಹೇಗೆ ಅನ್ನೋ ಕಲೆ ಮನುಷ್ಯನಲ್ಲೇ ಇದೆ. ಅದು ಹೇಗೆ ನಾವು ಸಹಜವಾಗಿ ಅರಿವಿನಿಂದ ಮಾತು ಕೇಳಬೇಕು, ಅರಿವಿನಿಂದ ಮಾತಾಡಬೇಕು. ಅಜ್ಞಾನದಿಂದ ಮಾತಾಡಿದರೂ ಕೂಡ ಅರಿವಿನಿಂದ ಕೇಳೋದು ಹೇಗೆ ಅಂಥೇಳಿ ಶರಣರು ಕಂಡಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಆ ಮಾತನ್ನು ನಿಶ್ಶಬ್ದಂ ಬ್ರಹ್ಮ ಮುಚ್ಚತೆ ಅಂತ ಅಂದರು. ಶಬ್ದದಲ್ಲಿ ಬ್ರಹ್ಮ ಬಚ್ಚಿಟ್ಕೊಂಡಿದ್ದಾನೆ, ಅದು ನಿಶ್ಶಬ್ದ ಮಾಡಿ ಕೇಳಬೇಕು ಅಂತ. ಮಾತನ್ನು ನಿಶ್ಶಬ್ದ ಮಾಡಿ ಕೇಳೋದು ಹೇಗೆ ಅಂದರೆ, ಅರಿವಿನಿಂದ ಕೇಳಿದರೆ ಅದು ದೇಹಕ್ಕೆ ಗಾಯ ಮಾಡೋದಿಲ್ಲ. ಮತ್ತು ಅರಿವಿನಿಂದ ಮಾತಾಡಲಿ, ಅರಿವಿನಿಂದ ಕೇಳುವ ಒಂದು ತಂತ್ರಗಾರಿಕೆ ಮನುಷ್ಯನಲ್ಲಿ ಮರೆತು ಹೋಗಿದೆ. ಒಂದು ಮಾತಾಡಿದರೆ ಮನುಷ್ಯನಿಗೆ ಅದು ಮೊದಲು ಗಾಯ ಮಾಡ್ತದೆ. ಆಡೋ ಮನುಷ್ಯನಿಗೆ ಮೊದಲು ಗಾಯ ಮಾಡ್ತದೆ, ನಂತರ ಕೇಳಿದವನಿಗೆ ಗಾಯ ಮಾಡ್ತದೆ. ಎಲ್ಲರಿಗೂ ಗಾಯ ಮಾಡೋದಿಲ್ಲ. ಒಬ್ಬ ಮನುಷ್ಯನನ್ನು ಯಾರು ಬೈತಾರೋ ಅವನ್ನ ಮೊದಲು ಸುಡ್ತದೆ, ನಂತರ ಕೇಳಿದವನ್ನ ಸುಡ್ತದೆ. ನನ್ನ ಬೈದ್ನಲ್ಲ. ಅದೇ ನಮ್ಮ ಜಾನಪದೀಯ ಇದರಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತಲೂ ಒಂದು ಗಾದೆ ಇದೆ. ಹೌದು, ಬಸವಣ್ಣವ್ರು ಕೂಡ ಹೇಳಿದ್ರಲ್ಲ,
ನುಡಿದರೆ ಮುತ್ತಿನ ಹಾರದಂತಿರಬೇಕು, ಆ, ನುಡಿದರೆ ಸ್ಫಟಿಕದ. ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಹೇಳಿದರು. ಅಂದರೆ ಮಾಣಿಕ್ಯ, ಸ್ಫಟಿಕ, ಮುತ್ತು ಇವು ಮಾತಾಡ್ತವೆ ಏನಂದ್ರೆ ಮಾತಾಡೋದಿಲ್ಲ. ಅವ್ರು ಹಂಗ್ಯಾಕೆ ಹೇಳಿದರು ಅಂದರೆ ಬೆಳಗ್ತವೆ. ಬೆಳಕು. ಹಾಗೆ ಜಲದಿಂದ ಆದ ಮುತ್ತು, ಮಾಣಿಕ್ಯ ಮತ್ತು ಸ್ಫಟಿಕ ಜಲದಿಂದನೇ ಆಗಿದೆ. ಅವು ಬೆಳಗ್ತವೆ, ಬೆಳಗೋದ್ರ ಮೂಲಕ ನುಡಿತೇವೆ. ಹಾಗೆ ಮನುಷ್ಯ ಕೂಡ ಜಲದಿಂದಲೇ ತಯಾರಾಗಿತ್ತು. ಬಿಂದು. ಒಂದು ಜಲಬಿಂದು ತಂದೆ ಮುಖಾಂತರ ತಾಯಿ ಗರ್ಭಕ್ಕೆ ಹೋಗಿ ಅದೇ ರಕ್ತ, ಮೂಳೆ, ಮಾಂಸ, ಮಜ್ಜ, ಮೇಧಸ್ಸು ಆಗಿ, ರೋಮ, ನಖ ಆಗಿ, ಕಣ್ಣು, ಮೂಗು ಇವೆಲ್ಲ ಮೂಡಿ ಅದರಿಂದ ಮಾತು ಬರ್ತಾ ಇದೆ. ಹಾಗೆ ಜಲಬಿಂದು ಗಟ್ಟಿಯಾಗಿ ಮುತ್ತು, ಮಾಣಿಕ್ಯ ಆಗಿದೆಯೋ ಹಾಗೆ ಮನುಷ್ಯ ಕೂಡ ಆ ಮಾತನ್ನು ಹಾಗೆ ಆಡಬೇಕು, ಹಾಗೆ ಕೇಳಬೇಕು. ಅದು ಹಾಗೆ ಆಡೋದನ್ನು ಮರೆತು ಬಿಟ್ಟಿದ್ದಾನ, ಹಾಗೆ ಕೇಳೋದನ್ನು ಕೂಡ ಮರೆತು ಬಿಟ್ಟಿದ್ದಾನ. ಆ ಕಲೆ ದೇಹದಲ್ಲಿ ಇದೆ. ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅಂತನ್ನೋದನ್ನು ಶರಣರು ಸೂತ್ರ ರೂಪದ ವಚನಗಳನ್ನು ಹೊರಹಾಕಿದರು. ಅವು ಮಾತಾಗಿ ಹೊರಗೆ ಬಂದವು. ಅದಕ್ಕೆ ವಚನ ಅಂತ ವಚನ ಅಂದರೆ ಇವು ಬರೀ ವಚನಗಳಾಗೆ ಉಳಿಬೇಕಾ ಅಥವಾ ವಚನಾನುಷ್ಠಾನ ಅಂದರೆ ಹೇಗೆ ಅಂತ? ನಾವು ಅಧ್ಯಯನ ಮಾಡಿಲ್ಲ ವಚನದಲ್ಲಿ. ವಚನ ಬರೆದವ್ರನ್ನ ಅಧ್ಯಯನ ಮಾಡಿ. ವಚನ ಬರೆದವ್ರನ್ನ ಅಧ್ಯಯನ ಮಾಡಿದರೆ ಅವ್ರ ಚರಿತ್ರೆ ನಮಗೆ ಗೊತ್ತಾಗ್ತದೆ. ಒಬ್ಬ ಸಾಹಿತಿ ಆದತ, ಸಂಶೋಧಕನಾದತ ವಚನನ ಸಂಶೋಧನೆ ಮಾಡಬೇಕಾಗಿತ್ತು. ಬರೆದು ವಚನ ಸಂಶೋಧನೆ ಮಾಡಿದರೆ ಆ ವಚನದಲ್ಲಿ ಏನಿದೆ ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಆದರೆ ಅವ್ರು ಬರೆದವ್ರನ್ನ ಸಂಶೋಧನೆ ಮಾಡಿದ್ರು, ಚರಿತ್ರೆ ಏನಿರ್ತದ ಎಲ್ಲರದು ಒಂದೇ ಥರನೇ ಇರ್ತದೆ. ಶರಣರೆಲ್ಲರೂ ಚರಿತ್ರಹೀನರು. ಚರಿತ್ರೆಯನ್ನು ದಾಖಲೆ ಮಾಡಲಿಕ್ಕೆ ಹೋಗಲಿಲ್ಲ. ಸಮಾಧಾನದಿಂದ ಹೇಗೆ ಇರಬೇಕು ಅಂಥೇಳಿ ಅವ್ರು ಪ್ರಯತ್ನ ಮಾಡಿದರು. ದೇಹ ಒಂದೇ ಥರ ಇದೆ. ಯಾವ ದೇಶದ್ದಾದ್ರೇನು, ಅದು ಪಾಕಿಸ್ತಾನದ್ದಾದ್ರೇನು, ಅಮೇರಿಕದ್ದಾದ್ರೇನು, ಭಾರತದ್ದಾದ್ರೇನು, ಇದರಲ್ಲಿ ಮಾತು ತಿಳಿಲಾರ್ದದಕ್ಕೆ ಈ ಮಾತು ನಮಗೆ ಏನಾಗಿದೆ, ವಿಷ ಆಗಿದೆ. ಇದರಲ್ಲಿ ಜಾತಿ, ಮತ, ಪಂಥ, ಹೆಣ್ಣು, ಗಂಡು, ಧರ್ಮಗಳು ಸೃಷ್ಟಿಯಾಗ್ಯಾವ. ಇದನ್ನು ಕಳೆಯೋದು ಹೇಗೆ ಅಂತಂದರೆ ಭಾಳ ಸರಳ ಐತೆ. ಅವರು ಭಾಳ ಸರಳ ಹೇಳಿದರು. ಇದು ಚರ್ಮ ತೋರಿಸಿದ್ರು, ಚರ್ಮ ಏನು ಹೆಣ್ಣ ಗಂಡ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಚರ್ಮ ಹೆಣ್ಣಲ್ಲ, ಗಂಡಲ್ಲ. ಮತ್ತು ಇದರೊಳಗೆ ಹರಿಯೋ ರಕ್ತ, ಮೂಳೆ, ಮಾಂಸ, ಮಜ್ಜ, ಮೇಧಸ್ಸು, ಯಾವುದು ಹೆಣ್ಣು ಯಾವುದು ಗಂಡು? ಗಂಡು ಇಲ್ಲ, ಹೆಣ್ಣು ಇಲ್ಲ. ಗಂಡು ಅನ್ನುವ ಅಜ್ಞಾನ ಆಮಂತ್ರಣ ಮಾಡಿಕೊಂಡು ಹೆಣ್ಣನ್ನು ನೋಡೋದ್ರಿಂದ ದೇಹದಲ್ಲಿ ಉದ್ರೇಕ ಉಂಟಾಗ್ತದೆ. ಹೆಣ್ಣು ಅನ್ನುವ ಅಜ್ಞಾನ ಆಮಂತ್ರಣ ಮಾಡಿಕೊಂಡು ಗಂಡನ್ನು ನೋಡೋದ್ರಿಂದ ದೇಹದಲ್ಲಿ ಉದ್ರೇಕ ಉಂಟಾಗ್ತದೆ. ಈ ಉದ್ರೇಕದ ಕಡೆ ಮನಸ್ಸು ವಾಲಿ ದೇಹನ ಅದು ಸಿಗೋಲಿವರೆಗೂ ಅದರಲ್ಲಿ ದೇಹದಲ್ಲಿ ತಳಮಳ ಇರ್ತದೆ. ಸಿಕ್ಕ ಮೇಲೆ ಮತ್ತೊಂದು ಇಂಥದ್ದೇ ಉದ್ರೇಕನ ಹುಡ್ಕೊಂಡು ಹೋಗ್ತದೆ. ಇಲ್ಲಿ ಉದ್ರೇಕ ಯಾಕೆ ಉಂಟಾಯಿತು ನನಗೆ ಅಂಥೇಳಿ ಉದ್ರೇಕದ ಉಂಟಾದ ದೇಹನೇ ಪರೀಕ್ಷೆ ಮಾಡ್ಕೋಬೇಕಲ್ಲ, ಪ್ರಶ್ನೆ ಮಾಡ್ಕೋಬೇಕಲ್ಲ. ಅದು ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗದ್ದಕ್ಕಾಗಿ ತೊಂದರೆಗಳು, ಹೆಣ್ಣು ಗಂಡು ಅನ್ನೋ ಅಜ್ಞಾನ ಬಲವಾಗಿ ಬೆಳೆದದು. ಅಲ್ಲ, ನನ್ನ ಪ್ರಶ್ನೆ ಏನು ಅಂದರೆ 900 ವರ್ಷಗಳಿಂದನೂ ಕೂಡ 12ನೇ ಶತಮಾನದಲ್ಲಿ ಶರಣರು ಏನು ವಚನ ಸಾಹಿತ್ಯವನ್ನು ಕೊಟ್ಟರೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ವಚನದ ಆಶಯಗಳು ಈಡೇರಿಲ್ಲ ಅನ್ನೋದು ಭಾಳಷ್ಟು ತತ್ವಚಿಂತಕರ ಮತ್ತು ಹೋರಾಟಗಾರರ, ಸಾಮಾಜಿಕ ಚಿಂತಕರ ಒಂದು ಆತಂಕ ಇದೆ. ಅದು ಮಠಮಾನ್ಯಗಳಿಗೆ ಅಷ್ಟೇ ಸೀಮಿತ ಆಗಿದೆ, ವೇದಿಕೆಯ ಭಾಷಣಗಳಿಗೆ ಮತ್ತು ಪುಸ್ತಕದ ಬರಹಗಳಿಗೆ ಅಷ್ಟೇ ಸೀಮಿತ ಆಗಿದೆ, ಅದು ಅನುಷ್ಠಾನಗೊಂಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬಹಳ ವರ್ಷಗಳಿಂದ ದಟ್ಟವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ವಚನಗಳನ್ನೇ ಮೊದಲು ಬರೀಲಿಲ್ಲ, ಅವರು ಬದುಕಿದರು. ಹಾಗೆ ಚರ್ಚೆ ಮಾಡಿದರು. ಇಲ್ಲಿ ಹೇಗೆ ಜಾತಿ ಸೃಷ್ಟಿಯಾಗಿದೆ, ಹೆಣ್ಣು ಗಂಡು ಸೃಷ್ಟಿಯಾಗಿದೆ, ಕಾಯಕದಿಂದ ಇಂಥ ಒಂದು ಅಜ್ಞಾನ ದೇಹದಲ್ಲಿ ಬಂದಿದೆಯಲ್ಲ,
ಮತ್ತು ಎಲ್ಲಿ ಹೋದರೆ ಕೆಲಸ ಆಗ್ತದ ಅಂಥೇಳಿ ಹ್ಞೂ ಅಲ್ಲಿ ಹೋದ್ರು. ಈ ಪಂಡಿತರ ಜೊತೆಗೆ ಮಾತಾಡಿದರೆ ತಾನು ಓದಿದ ಪಾಂಡಿತ್ಯನ್ನೇ ಹೇಳಿ ವಾದ ವಿವಾದಕ್ಕೆ ಒಳಗಾಗ್ತಾರೆ. ಹ್ಞೂ ಏನೂ ಓದಿದವ್ರ ಹತ್ರ ಹೋದ್ರು. ಹ್ಞೂ ಸಂಪತ್ತಿರೋದು ಎಲ್ಲಿದೆ ಅಂದರೆ ಏನೂ ಓದಿದವರಲ್ಲಿ ಇದೆ. ಅವರು ಏನೆಲ್ಲ ತಿಳ್ಕೋಬೇಕು ಅಂಥೇಳಿ ಪ್ರಯತ್ನ ಮಾಡೋರು, ಓದ್ದವರು ತಿಳಿದದ್ದನ್ನು ವಾದ ಮಾಡಬೇಕು ಅಂತ ಇದ್ದವರು. ಹೀಗಾಗಿ ಶರಣರು ಕೆಲಸ ಎಲ್ಲಿ ಸರಳವಾಗಿ ಆಗುತ್ತಾ ಅಂಥೇಳಿ ಹುಡುಕೊಂಡು ಹೋಗ್ತಾರೆ. ಅವರಿಗೆ ಅತ್ಯಂತ ಕೆಳಸ್ತರದಲ್ಲಿ ಕೆಳಸ್ತರ ಮೇಲ್ಸ್ತರ ಅಂಥೇಳಿ ಇಲ್ಲ ಕೆಲಸ ಮಾಡೋದರಲ್ಲಿ. ಕೆಲಸ ಅದು ಉಪಜೀವನಕ್ಕಾಗಿ ಯಾವ ಕೆಲಸ ಆದರೂ ಮಾಡ್ಬೋದು. ಮೋಳಿಗೆ ಮಾರಯ್ಯ ಅರಸರಾಗಿದ್ದರೂ ಕೂಡ ಕಟ್ಟಿಗೆ ಮಾರಿ ಉಪಜೀವನ ಮಾಡಿದರು. ಉಪಜೀವನ ಮುಖ್ಯ ಅಲ್ಲಲ್ಲ, ಉಪಜೀವನ ಹಸಿವು ಹಿಂಗ್ಸೋದಕ್ಕಾಗಿ. ಜೀವನಕ್ಕೆ ನಾವು ಮಹತ್ವ ಕೊಡೋದಿಲ್ಲ, ಕೊಡಲಾರ್ದದಕ್ಕೆ ನಾವು ತೊಂದರೆಯಲ್ಲಿ ಇದ್ದೀವಿ. ಉಪಜೀವನಕ್ಕೆ ಬೆಳಗಿನಿಂದ ರಾತ್ರಿವರೆಗೂ ಉಪಜೀವನಕ್ಕೆ ಮಹತ್ವ ಕೊಡೋದ್ರಿಂದ ಜೀವನ ಅನ್ನೋ ಅಧ್ಯಾಯನೇ ನಮಗೆ ಓಪನ್ ಆಗಿಲ್ಲ. ಅಲ್ಲಿ ಜೀವನಕ್ಕೆ ಭಾಳ ಮಹತ್ವ ಕೊಟ್ಟರು, ಉಪಜೀವನಕ್ಕೆ ಕಡಿಮೆ ಅವಧಿ. ಕಾಯಕ ಅಂತ ಅನ್ನೋದು ಅವರು ಮಾಡೋ ಕೆಲಸಕ್ಕೆ ಕಾಯಕ ಅನ್ನಲಿಲ್ಲ, ಜ್ಞಾನಕ್ಕೆ ಹೋಗುವ ಕೆಲಸ ಏನಿದೆಯಲ್ಲ ಅದಕ್ಕೆ ಕಾಯಕ ಅಂತ ಹೇಳಿದರು. ಕಾಯದಲ್ಲಿ ಇನ್ನೂ 2 ಕಾಯಗಳದಾವೆ. ಒಂದು ಸ್ಥೂಲ ಕಾಯ, ಸೂಕ್ಷ್ಮ ಕಾಯ ಅನ್ನೋದನ್ನು ನೀವು ಕೇಳಿರ್ತೀವಿ. ಹೌದು. ಸೂಕ್ಷ್ಮ ಕಾಯ ಅಂದರೆ ಮನಸ್ಸು, ಸ್ಥೂಲ ಕಾಯ ಅಂದರೆ ಈಗ ಇರೋದು ದೇಹ. ಇದರಲ್ಲಿ ಇನ್ನೊಂದು ಕಾರಣಕಾಯ ಅಂತಿದೆ, ಅದು ಅರಿವಿನ ಕಾಯ. ಅರಿವು ಪ್ರತಿ ದೇಹಕ್ಕೂ ಪಾಠ ಮಾಡ್ತದೆ ಗುರುವಾಗಿ. ಅರಿವು ಗುರುವಾಗಿ ದೇಹಕ್ಕೂ ಪಾಠ ಮಾಡ್ತದೆ, ಮನಸ್ಸಿಗೂ ಪಾಠ ಮಾಡ್ತದೆ. ಮನಸ್ಸು ಅರಿವಿನ ಪಾಠವನ್ನು ದೂರೀಕರಿಸಿ ದೇಹನ ತನ್ನ ಕಬ್ಜದಲ್ಲಿ ತಗೊಂಡ. ತನಗೇನು ಸುಖ ಅನ್ನಿಸ್ತದೋ ದೇಹನ ಅಲ್ಲಿಗೆ ಕರ್ಕೊಂಡೋಗಿ ತಾನು ದೇಹದ ಮೂಲಕ ಸುಖ ಪಡ್ತದ, ದೇಹಕ್ಕೆ ತೊಂದರೆ ಕೊಡ್ತದೆ. ಸಿಕ್ಕಾಕ್ಕೊಳ್ಳೋದು ದೇಹ. ಈಗ ಸಾಕಷ್ಟು ಶರಣರು ಅನಿಸ್ಕೊಂಡವರು ಸಿಕ್ಕಾಕ್ಕೊಂಡ್ರು. ಅದು ಮನಸ್ಸಿನ ತೆವಲಿಗೆ ದೇಹ ಬಲಿಯಾಯಿತೆ ಹೊರತು ದೇಹ ಅಪರಾಧಿ ಅಲ್ಲ. ಮನಸ್ಸು ದೇಹನ ಹಿಡಿದು ತನ್ನ ಸುಖ ಈಡೇರಿಸ್ಕೊಂತು. ಸಿಕ್ಕಾಕ್ಕೊಂಡದ್ದು ಯಾವುದು? ದೇಹ. ನಮಗೆ ಗಾದೆನೂ ಗೊತ್ತಿದೆ, ಕೋತಿ ಮೊಸರನ್ನು ತಿಂದು ಮೇಕೆ ಮುತ್ತಿಗೆ ಒರೆಸ್ತೀವಿ ಅಂತೇಳಿ. ಇವೆಲ್ಲ ನಮ್ಮ ದೇಶದಲ್ಲಿ ಪ್ರಚಲಿತ ವಿಷಯಗಳೇ. ಆದರೆ ಅದನ್ನು ಆಳವಾಗಿ ಹೋಗಿ ಅದನ್ನು ಪರಿಶೀಲಿಸಿ ಅದು ಯಾಕಂದ್ರು ಅಂಥೇಳಿ ನಾವು ತಿಳ್ಕೊಳ್ಳದೆ ನಾವು ಇದೇ ಥರನೇ ನಾವು ಅಜ್ಞಾನದಿಂದ ಕಾಲ ಕಳೀತೀವಿ. ಜ್ಞಾನದ ದೇಹ ಇದೆ, ಮನಸ್ಸು ಜ್ಞಾನಿಯಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇರಲಿಕ್ಕೆ ಪ್ರಯತ್ನ ಮಾಡ್ತದಲ್ಲ, ಅದು ಮುಖವಾಡ. ಉದಾಹರಣೆಗೆ ದೇಹ ಅನ್ನೋದೇ ಅರಿವು ದೇಹದ ವೇಷ ಹಾಕ್ಕೊಂಡು ಬಂದಿದೆ. ಅರಿವನ್ನು ನಮ್ಮ ಪುರಾತನರು ಗುರು ಅಂತ ಕರೆದರು. ಅರಿವೇ ಗುರು. ಅರಿವೇ ಗುರು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಆ ಪುರಾತನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿತ್ತು ಅರಿವೇ ಗುರು, ಆ ಗುರುದೇವನೇ ಬ್ರಹ್ಮ, ಆ ಗುರುದೇವನೇ ವಿಷ್ಣು, ಆ ಗುರುದೇವನೇ ಮಹೇಶ್ವರ ಅಂತೇಳಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋರಿಲ್ಲ, ದೇಹದಲ್ಲೇ ಮೂವರಿದ್ದಾರೆ. ಸ್ಥೂಲ ದೇಹ ವಿಷ್ಣು, ಸೂಕ್ಷ್ಮ ದೇಹ ಬ್ರಹ್ಮ, ಕಾರಣ ದೇಹ ಮಹೇಶ್ವರ. ಮಹೇಶ್ವರನಲ್ಲಿ ಬದಲಾವಣೆ ಆಗೋದಿಲ್ಲ, ಆತನಿಗೆ ಹುಟ್ಟಿಲ್ಲ ಸಾವಿಲ್ಲ. ದೇಹಕ್ಕೆ ಹುಟ್ಟಿದೆ ಸಾವಿದೆ. ಈ ಥರ ಆಲೋಚನೆ ಮಾಡಿ ಒಂದು ಒಳ್ಳೆ ತತ್ವಭರಿತವಾದ ಶಾಸ್ತ್ರವನ್ನು ರಚನೆ ಮಾಡಿದರು. ಅದೇ ವೇದ ಆಗಮ ಉಪನಿಷತ್ತುಗಳು. ಅವು ಓದಿದರೆ ಜ್ಞಾನ ಆಗುತ್ತಂತಲ್ಲ, ದೇಹದಲ್ಲೇ ಜ್ಞಾನ ಇದೆ. ಆ ಜ್ಞಾನನ ಹೇಗೆ ಬಳಸ್ಕೋಬೇಕು ಅಂತೇಳಿ ಮನಸ್ಸು ಸಿದ್ಧ ಆಗಬೇಕು. ಮನಸ್ಸು ಸಿದ್ಧ ಆದಾಗ ಮನಸ್ಸೇನಾಗ್ತದೆ? ಘನಮನ ಆಗ್ತದೆ, ಅರಿವೇ ತಾನಾಗ್ತದೆ. ಆವಾಗ ಅರಿವಿನಿಂದ ದೇಹ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.